ಬೆಂಗಳೂರಿನಲ್ಲಿ ನಡೆದಂತ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 5 ತಂಡಗಳನ್ನು ರಚನೆ ಮಾಡಿ ಹುಡುಕಾಡಿದ್ರು. ಫೈನಲಿ ಅವರನ್ನ ಹಿಡಿದಿದ್ದಾರೆ. ಬೆಂಗಳೂರಿನ ಆಡುಗೋಡಿಯಲ್ಲಿ ಆರೋಪಿ ಬೈಕರ್ ಅರೆಸ್ಟ್ ಆಗಿರೋದು. ತಮಿಳುನಾಡು ಮೂಲದವನು ಕೊರಿಯೋಗ್ರಾಫರ್ ಅಂದ್ರೆ ಡಾನ್ಸ್ ಅನ್ನ ಕಲಿಸಿಕೊಡ್ತಾ ಇದ್ದಂತೆ. ಬೈಕ್ ನಂಬರ್ ಅನ್ನು ಆಧರಿಸಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಆಡುಗೋಡಿಯ ಚಂದ್ರಪ್ಪ ನಗರದ ಮನೆಯಲ್ಲಿ ಆರೋಪಿ ಇದ್ದಿದ್ದು. ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಹೆಚ್ಚಿನ ವಿಚಾರಣೆಯನ್ನ ಮಾಡಬೇಕಾಗಿದೆ. ಇವನು ಈ ಕೃತ್ಯವನ್ನು ಎಸಗಿದ ನಂತರ ಬೈಕನ್ನು ತಳ್ಳಿಕೊಂಡು ಹೋಗ್ತಾ ಇದ್ದಂತೆ. ಆ ಏರಿಯಾದಲ್ಲಿ ಸುಮಾರು ಕಡೆಗೆ ಸಿಸಿ ಕ್ಯಾಮ್ರಾಗಳನ್ನೆಲ್ಲ ಹುಡುಕಾಡಿದಂಥ ಸಂದರ್ಭದಲ್ಲಿ ಆ ರಾತ್ರಿ ಸಮಯದಲ್ಲಿ ಯಾರಿದ್ರು ಏನು ಅಂತ ಹೇಳಿ ಹುಡುಕಾಡಿದಾಗ ಈ ವ್ಯಕ್ತಿ ಗೊತ್ತಾಗಿದೆ. ಘಟನೆ ನಡೆದಂತಹ ಸ್ಥಳ ಏನಿತ್ತು, ಅವನ ಪಾಪ ಯುವತಿಯನ್ನು ಪಿಕಪ್ ಮಾಡ್ಕೊಂಡಂತಹ ಜಾಗ, ಅದರ ಸುತ್ತಮುತ್ತಲಿರುವಂಥ ಸಿಸಿ ಕ್ಯಾಮ್ರಾಗಳನ್ನು ಹುಡುಕಿದ್ದಾರೆ. ಅಲ್ಲೂ ಗೊತ್ತಾಗಿದೆ ಅದೇ ಬೈಕು ಇಲ್ಲೂ ಇತ್ತು. ಬೆಂಗಳೂರಿನಲ್ಲಿ ಯುವತಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ, ಆರೋಪಿ ಮುಖೇಶ್ವರನ್ ಅಂತೆ ಅವನ ಹೆಸರು. ಮುಖೇಶ್ವರನ್ ತಮಿಳುನಾಡು ಮೂಲದ ಕೊರಿಯೋಗ್ರಾಫರ್ ಆಗಿದ್ದ ಈ ಆರೋಪಿ. ಎಲ್ಲಾದ್ರೂ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ನ ಏನು ಅಂತ. ಅಂದು ಪಾರ್ಟಿಗೆ ಆರೋಪಿ ಮುಖೇಶ್ವರನ್ ಹೋಗಿದ್ದಂತೆ. ಯುವತಿಯನ್ನ ಡ್ರಾಪ್ ಮಾಡೋದಾಗಿ ಕರೆದೊಯ್ದು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನಿನ್ನೆ ರಾತ್ರಿಯಿಂದಲೂ ಕೂಡ ಅವನ ವಿಚಾರಣೆಯನ್ನ ಮಾಡಿದ್ದಾರೆ, ಬಾಯಿ ಬಿಡಿಸಿದ್ದಾರೆ. ಏನು ಎತ್ತ ಅಂತ ಹೇಳಿ ಎಲ್ಲವೂ ಕೂಡ ಬಾಯಿ ಬಿಟ್ಟಿದ್ದಾರೆ. ನಿನ್ನೆ ಏನು HSR ಲೇಔಟಲ್ಲಿ ಏನು ಕೃತ್ಯ ನಡೆದಿತ್ತು, ಆ ಆರೋಪಿ ಹೆಸರು ಮುಖೇಶ್ವರನ್ ಅಂದ್ಕೊಂಡು 24 ವರ್ಷ. ಅವನು ನಮ್ಮ ಈ SR ನಗರ ನೇಟಿವ್ದಲ್ಲಿ ಇರ್ತಾನೆ. ಟೆಮಿಲಿಯನ್ ಬೇಸಿಕಲಿ ತಮಿಳ್ನಾಡಿನವರು. 2003ಇಂದ ಬ್ಯಾಂಗ್ಳೂರ್ದಲ್ಲಿ ಇರ್ತಾನೆ. ಅವನು ನಿನ್ನೆ ಕುಡ್ಕೊಂಡು ವಾಪಸ್ ಅವನ ಫ್ರೆಂಡ್ ಜೊತೆಯಲ್ಲಿ ಪಾರ್ಟಿ ಗಿಟಿ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾಗ ಈ ಹುಡುಗಿಗೆ ಡ್ರಾಪ್ ಮಾಡಿ ಹೋಗೋ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಅವನದು ಬ್ಯಾಕ್ಗ್ರೌಂಡ್ ಅಂದರೆ ಹಿಂದೆ ಯಾವುದು ಕೇಸಸ್ ಇಲ್ಲ ಅವನ ಮೇಲೆ, ಆದರೆ ಅವನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅಂದ್ರೆ ಆ ಹುಡುಗಿ ಏನಾದರೂ ಬೈಕಲ್ಲಿ ಹೋಗ್ಬಿಟ್ಟಾಗ ಏನಾದರೂ ಬೇರೆ ರೀತಿ ಅವಳು ಫ್ರೆಂಡ್ಸ್ ಜೊತೆಯಲ್ಲಿ ಬಂದಿದ್ಲು ವೀಕೆಂಡ್. ನನ್ನ ಸಹೋದ್ಯೋಗಿ ಈಗ ಉಮೇಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನಿದೆ ಈ ಪ್ರಕರಣದ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್ ಏನು ಸಿಗ್ತಾ ಇದೆ? ಅರುಣ್, ಆರೋಪಿಯನ್ನ ಈಗ ವಿಚಾರಣೆ ಮಾಡಿದಿರುವಂತದ್ದು ತಮಿಳುನಾಡು ಮೂಲದ ಮುಖೇಶ್ವರನ್ ಏನಿದೆ, ಈತನನ್ನ ಈಗ ಪೊಲೀಸರು ಬಂಧನ ಮಾಡಿ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಆತ ಕೂಡ ಅವತ್ತೊಂದು ಪಾರ್ಟಿಯಲ್ಲಿ ಭಾಗಿಯಾದ ನಂತರದಲ್ಲಿ ಕುಡಿದ ನಶೆಯಲ್ಲಿ ಆತ ಮನೆಗೆ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲೇ ಯುವತಿ ಕೂಡ ಪಬ್ನಿಂದ ಹೊರಗಡೆ ಬಂದಿರ್ತಾಳೆ. ಆಗ ಈತನಿಗೆ ಡ್ರಾಪ್ ನೀಡುವಂತೆ ಮನವಿ ಮಾಡಿದ್ಲು. ಹಾಗಾಗಿ ಈತ ಕೂಡ ಆಕೆಯನ್ನ ಕರ್ಕೊಂಡು ಡ್ರಾಪ್ ನೀಡುವ ಅಂತ ಆಂಧವೇ ಹೋಗಿ ಕೃತ್ಯ ಎಸಗಿ ಹೋಗಿರೋದ್ರ ಬಗ್ಗೆ ವಿಚಾರ ಗೊತ್ತಾಗಿರುವಂತದ್ದು. ನಂತರದಲ್ಲಿ ಆತ ಈ ಘಟನೆ ನಡೆದ ನಂತರದಲ್ಲಿ ನೇರವಾಗಿ ತನ್ನ ಮನೆಗೆ ಹೋಗಿ ಎಲ್ಲೂ ಕೂಡ ಹೋಗ್ದಂಗೆ ನನ್ನ ಮನೆಯಲ್ಲೇ ಇದ್ದ. ಈ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ಅಲ್ಲಿ CCTV ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಆ ಬೈಕ್ ನಂಬರ್ ಕೂಡ ಪತ್ತೆ ಆಗಿತ್ತು. ಹಂತವಾಗಿ CCTV ಪರಿಶೀಲನೆ ಮಾಡದಂತೆ ಅವನ ಮನೆಯಲ್ಲಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಪೊಲೀಸರು ಕೂಡ ಆತನನ್ನ ಆಡುಗೋಡಿಯ ಮನೆಯಲ್ಲೇ ಬಂಧನ ಮಾಡಿರುವಂತದ್ದು. ಬಂಧನ ಮಾಡಿ ಈಗ ವಿಚಾರಣೆಗೆ ಒಳಪಡಿಸಿದ್ರೆ, ವಿಚಾರಣೆ ವೇಳೆಯಲ್ಲಿ ಆತ ನಾನು ಕುಡಿದು ಮನೆಗೆ ಹೋಗ್ತಿದ್ದೆ, ಆ ಸಂದರ್ಭದಲ್ಲಿ ಈಕೆ ಡ್ರಾಪ್ಗೆ ಕೇಳಿದ್ಲು. ಡ್ರಾಪ್ ಕೇಳುವ ಮನೆಗೆ ಹೋಗ್ಬೇಕಾದ್ರೆ ಆ ಕ್ಷಣಕ್ಕೆ ನಾನು ಪ್ರವೋಕ್ ಆಗಿ ಕೃತ್ಯದಲ್ಲಿ ಭಾಗಿಯಾದೆ ಅನ್ನೋದ್ರ ಬಗ್ಗೆ ಪೊಲೀಸರು ಬಳಿ ಒಪ್ಕೊಂಡಿದ್ದಾರೆ. ಮತ್ತೆ ಈತ ಕೂಡ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಗೊತ್ತಾಗಿರುವಂತದ್ದು. 2003ರಿಂದ ಬೆಂಗಳೂರಿನಲ್ಲಿ ವಾಸವಾಗಿದ್ದ. ಅಂದಿನಿಂದ ಕೂಡ ಕೊರಿಯೋಗ್ರಾಫ್ ಕೆಲಸ ಮಾಡ್ಕೊಂಡಿದ್ದ. ಈ ಘಟನೆ ಆಕಸ್ಮಿಕವಾಗಿ ನಡೆದಿರುವಂತದ್ದು ಆ ಕುಡಿದ ನಶೆಯಲ್ಲಿ ನಡೆದಿದೆ ಅಂತ ಈಗ ಪೊಲೀಸರ ಬಳಿ ತಪ್ಪೊಪ್ಪಿಗೆ ಒಪ್ಕೊಂಡಿರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಹತ್ರ ವಾಪಸ್ ಬರ್ತೀನಿ ಮತ್ತೆ.